ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನ ನವರಾತ್ರಿ ವೃತ್ತದಲ್ಲಿ ನವರಾತ್ರಿ ಉತ್ಸವ ಹಾಗೂ ನಂದಿನಿ ಉತ್ಸವ ಸಮಿತಿ ವತಿಯಿಂದ ಸಂಕ್ರಾಂತಿ ಉತ್ಸವ, ಸ್ವಾಮಿ ವಿವೇಕಾನಂದ ಅವರ ಜಯಂತಿ ಮತ್ತು ರಾಮ ಜನ್ಮಭೂಮಿಗಾಗಿ ದುಡಿದ ರಾಮ ಕರಸೇವಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಳ್ಳಿಯ ಸೊಗಡನ್ನು ಪರಿಚಯಿಸುವ ಈ ಮಕರ ಸಂಕ್ರಾಂತಿ ಉತ್ಸವಕ್ಕೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಾಯಂಕಾಲ ನಡೆದ ಸಂಭ್ರಮದ ಸಂಕ್ರಾಂತಿ ಹಬ್ಬದಲ್ಲಿ ನಂದಿನಿ ಬಡಾವಣೆಯ ಹಾಗೂ ನೆರೆಹೊರೆಯ ಸಾವಿರಾರು ಜನರು ಪಾಲ್ಗೊಂಡು ಸಂಭ್ರಮದ ಕಳೆ ಹೆಚ್ಚಿಸಿದರು. ಇನ್ನು ಈ ಹಳ್ಳಿ ಸೊಗಡಿನ ಉತ್ಸವದಲ್ಲಿ ಗ್ರಾಮೀಣ ಕ್ರೀಡೆಗಳಾದ ಹಗ್ಗ ಜಿಗ್ಗಾಟ, ಮಡಿಕೆ ಕುಡಿಕೆ ಹೊಡೆಯುವುದು, ಗೋವುಗಳನ್ನು ಕಿಚ್ಚು ಹಾಯಿಸಲಾಯಿತು. ಜಾನಪದ ಹಾಡುಗಳ ನೃತ್ಯ ಪ್ರದರ್ಶನ ಸೇರಿದಂತೆ ಮಹಿಳೆಯರಿಗಾಗಿ ವಿವಿಧ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು. ಈ ಬಾರಿ ವಿಶೇಷ ಕ್ರೀಡೆಯಾಗಿ ಡಾಗ್ ಪೆಟ್ ಶೋ ಅನ್ನ ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಅಯೋಧ್ಯೆಯಲ್ಲಿ 1992ನೇ ಇಸ್ವಿಯಲ್ಲಿ ರಾಮ ಜನ್ಮಭೂಮಿ ನಿರ್ಮಾಣಕ್ಕೆ ಕರಸೇವೆ ಮಾಡಿರುವ ಕರಸೇವಕರಾದ ಬಿಜೆಪಿ ಪಕ್ಷದ ಮಾಜಿ ಸಚಿವರಾದ ರಾಮಚಂದ್ರಗೌಡರು, ಸುರೇಶ್ ಕುಮಾರ್ ಅವರು, ಮಾಜಿ ಸಚಿವರು ವಾಮನ್ ನಾಯಕ್, ವೆಂಕಟೇಶ್, ಸುಂದರರಾಜ್ ರೈ ಮತ್ತು ಹನುಮಂತು ಇವರಿಗೆ ಮಾಜಿ ಸಚಿವರಾದ ಕೆ ಗೋಪಾಲಯ್ಯರವರು ಪಾಲ್ಗೊಂಡು ಸನ್ಮಾನಿಸಿ ಗೌರವಿಸಿದರು. ನವರಾತ್ರಿ ಹಾಗೂ ನಂದಿನಿ ಉತ್ಸವ ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್ ಸೇರಿ ಕರಸೇವಕರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ವೇದಿಕೆಯಲ್ಲಿ ಶಾಸಕರಾದ ಕೆ ಗೋಪಾಲಯ್ಯ, ಮಾಜಿ ಉಪಮಹಾಪೌರರಾದ ಹೇಮಲತಾ ಗೋಪಾಲಯ್ಯ, ಸಂಕ್ರಾಂತಿ ಉತ್ಸವದ ರೂವಾರಿ ಕೆವಿ ರಾಜೇಂದ್ರ ಕುಮಾರ್, ಪುಷ್ಪಾ ರಾಜೇಂದ್ರ ಕುಮಾರ್, ಭಾಸ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಶಾಸಕ ಗೋಪಾಲಯ್ಯ ಅವರು, ಬೆಂಗಳೂರು ಮಹಾನಗರದಲ್ಲಿ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದೆ. ನಗರೀಕರಣದ ಮಧ್ಯೆ ಹಳ್ಳಿಯ ಸೊಗಡು ಮಾಯವಾಗುತ್ತಿದ್ದು, ಇಂಥ ಸಮಯದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರು ಈ ಉತ್ಸವದ ರೂವಾರಿಗಳಾದ ರಾಜೇಂದ್ರ ಕುಮಾರ್ ಅವರು ಈ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಮಾಡಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇನ್ನು ರಾಮ ಜನ್ಮಭೂಮಿಗಾಗಿ ದುಡಿದ ಕರಸೇವಕರನ್ನ ಸ್ಮರಿಸಿದ ಗೋಪಾಲಯ್ಯ ಅವರು ಇವರ ಸೇವೆ ಅನುಕರಣೀಯ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. ನೂರು 200 ವರ್ಷದ ಕಾಲ ಅಲ್ಲ. ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋದ್ರೆ ರಾಮಂದಿರ ಕಟ್ಟೋದಕ್ಕೆ ನಾವು 500ಕ್ಕಿಂತ ಹೆಚ್ಚಿನ ವರ್ಷಗಳನ್ನ ತಾಂಡಿದ್ದೇವೆ. 500ಕ್ಕಿಂತ ಹೆಚ್ಚಿನ ವರ್ಷ ಆದ್ಮೇಲೆ ಇವತ್ತು ಅಯೋಧ್ಯೆಯಲ್ಲಿ ಏನು ಶ್ರೀರಾಮಂದಿರ ಉದ್ಘಾಟನೆ ಆಯ್ತಾ ಇದೆ. ಇವತ್ತು ಎಲ್ಲ ನಮ್ಮ ಭಾರತೀಯರಿಗೆ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಹೆಮ್ಮೆ ತರ್ತಕ್ಕಂಥ ಕೆಲಸ ಆಗಿದೆ. പക്ഷെ ಅವತ್ತು ಲಕ್ಷಾಂತರ ಜನ ಬಲಿದಾನ ಆಗಿದ್ದಾರೆ. ರಾಮಚಂದ್ರೇಗೌಡರು ಬಿಜೆಪಿಯ ಅತ್ಯಂತ ಹಿರಿಯ ಮುಖಂಡರು. ಭಾರತೀಯ ಜನತಾ ಪಕ್ಷವನ್ನ ಕಟ್ಟತಕ್ಕಂಥ ಇದರಲ್ಲಿ ನಾವೆಲ್ಲ ಚಿಕ್ಕ ಹುಡುಗರು. ನಮ್ಮೂರು ಹಳಿಯ ಕಾಮಾಕ್ಷಿ ಮಾಡಿದ ಅಳಿಯಂದಿರು ರಾಮಚಂದ್ರೇಗೌಡರು. ಬದುಕಿರ್ತಕ್ಕಂಥವ್ರು ರಾಮಚಂದ್ರೇಗೌಡರು, ನಾರಾಯಣ ಮೂರ್ತಿ ಇವರು ಸಂತೋಷದಿಂದ ನೋಡ್ತಾರೆ. ಆದ್ರೆ ಬದುಕಿಲ್ವಲ್ಲ. ಅವರ ಕುಟುಂಬದಲ್ಲಿ ಹೋದವರು ಕರೆಸಭೆಗೆ ಹೋದವರು ಬರ್ಲೇ ಇಲ್ಲ. ಅವರು 22ನೇ ತಾರೀಕು ಆ ರಾಮಂದಿರ ಉದ್ಘಾಟನೆ ಆಗ್ತದೆ. ಅವತ್ತು ಅವರ ಕುಟುಂಬಕ್ಕೆ ಅತ್ಯಂತ ಸಂತೋಷದ ದುಃಖ ಮರಿತಕ್ಕಂಥ ದಿನ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ. ಇವತ್ತು ಪ್ರತಿ ವರ್ಷ ಈ ನವರಾತ್ರಿ ಸಂದರ್ಭದಲ್ಲಿ ಈ ಕಾರ್ಯಕ್ರಮ, ಸಂಕ್ರಾಂತಿ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ರಾಜೇಂದ್ರ ಕುಮಾರ್ ಅವರು, ಅವರ ಪತ್ನಿ, ಅವರ ಜೊತೆಲಿರ್ತಕ್ಕಂಥ ನಮ್ಮ ಎಲ್ಲಾ ಮುಖಂಡರುಗಳು ಜೊತೆ ಸೇರಿ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಎತ್ತಿನ ಗಾಡಿ ಹಸ್ಕೊಳ ಒಂದು ಜಾತ್ರೆನೇ ಇದನ್ನ ನಡೆಯುತ್ತೆ. ನಾಗರಿಕ ಪುಣ್ಯಾನ್ಗಳು ನಮ್ಮ ಜೊತೆ ಇವತ್ತು ರಾಮಚಂದ್ರೇಗೌಡರಿದ್ದಾರೆ. ಇವರು ನಮ್ಮ ಬಡವಳಿಗೆ ಬಹಳ ಹಳಬರು. 22 ವರ್ಷದ ಹಿಂದೆ, 21 ವರ್ಷದ ಹಿಂದೆ ನಂದಿನಿ ಉತ್ಸವವನ್ನು ಉದ್ಘಾಟನೆ ಮಾಡಿದವರು ರಾಮಚಂದ್ರೇಗೌಡರು, ನಮ್ಮ ಮಾರ್ಗದರ್ಶಕರು. ಆವಾಗ ನನಗೆ ಬಂದು ನನಗೆ ಅವರು ಅಡ್ವೈಸ್ ಮಾಡ್ತಾ ಇದ್ರು. ಬಂಧುಗಳೇ, ನಾನು 2 ಬಾರಿ ಹೋಗಿದ್ದೆ ಅಯೋಧ್ಯೆಗೆ. ಅದ್ವಾನಿ ಅವರನ್ನ ದಸ್ತಗಿರಿ ಮಾಡಿದ ಮೇಲೆ 1990ರಲ್ಲಿ ಒಂದು ಸಲ ಹೋದಾಗ ಗೋಧಿ ಬಾರ ಆಯ್ತು. ಅದೃಷ್ಟವಶಾತ್ ನಾವು ಬದುಕಿದ್ದೀವಿ, ನಮ್ಮ ಪಕ್ಕದಲ್ಲಿ ಇದ್ದವರೇ ತೀರುವುದು. 2ನೇ ಬಾರಿಗೆ ಅಲ್ಲಿ
ಗುದ್ದಲಿ ಪೂಜೆ ಮಾಡೋಕ್ಕೋಸ್ಕರವಾಗಿ 1992ರಲ್ಲಿ ಡಿಸೆಂಬರ್ 5ನೇ ತಾರೀಕು ನಾನು, ಯಡಿಯೂರಪ್ಪನವರು, ಶಂಕರ್ ಮೂರ್ತಿ ಅವರು ವೇದಿಕೆ ಮೇಲೆ ಇದ್ದಂತ ಅನೇಕ ಜನ ಅಲ್ಲಿ ಭಾಗವಹಿಸಿದ್ವಿ. ಒಂದು ಕಡೆ ಪೂಜೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಗೋಪುರ ಹೊಡೆಯುವಂತ ಕಾರ್ಯಕ್ರಮ. ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ಗುದ್ಲಿ ಪೂಜೆ ಮಾಡ್ತಾ ಇರೋಂಥ ಜಾಗದಲ್ಲಿದ್ದಾಗ ಸನ್ಮಾನ್ಯ ನಾರಾಯಣ ಮೂರ್ತಿ ನಮ್ಮ ಶೇಷಾದ್ರಿಪುರದವ್ರೆ, ಹೇಳೋರು ಬಿಡಿಎನಲ್ಲಿ ಎಂಪ್ಲಾಯಿ ಆಗಿದ್ರು. ಆದ್ರೂ ಕೇರ್ ಮಾಡದೆ ಹೋಗಿ ಆ ಗೋಪುರವನ್ನು ಹೊಡೆಯೋದ್ರೊಳಗೆ ಸಕ್ಸಸ್ ಆದ್ರು. ಇವತ್ತು ಈ ದೇಶವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತ ಸ್ವಾಮಿ ವಿವೇಕಾನಂದ ಅವರು 11ನೇ ತಾರೀಕು ಅವತ್ತು ಹುಟ್ಟಿದ ಹಬ್ಬ. ಜಗತ್ತಿಗೆ ಈ ದೇಶವನ್ನ ಪರಿಚಯ ಮೊದಲು ಮಾಡಿದವರು ವಿವೇಕಾನಂದರು.